ಮೊದಲನೇದಾಗಿ ಸೀತೆಗೆ ರಾಮ ಅಗ್ನಿ ಪರೀಕ್ಷೆ ಒಡ್ಡಲಿಲ್ಲ ಮೂಲ ರಾಮಾಯಣದಲ್ಲಿ. ಸೀತೆಗೆ ರಾಮ ಅಗ್ನಿಯಲ್ಲಿ ಶುದ್ಧಳಾಗಿ ಬಾ ಅಂತ ಹೇಳ್ದ ಅನ್ನೋದು ಆಮೇಲೆ ಹುಟ್ಟಿಕೊಂಡ ಕಥೆ. ಮೂಲ ರಾಮಾಯಣದಲ್ಲಿ ಅಗ್ನಿ ಪರೀಕ್ಷೆಗೆ ಒಳಗಾಗುವವಳು ಸ್ವಯಂ ಸೀತೆ. ಅದರಲ್ಲೂ ಅಗ್ನಿ ಪರೀಕ್ಷೆ ಅಂತ ಹೊರಟಿದ್ದಲ್ಲ ಅವಳು, ತಾನು ಅಗ್ನಿಗೆ ಆಹುತಿಯಾಗ್ತೇನೆ ಅಂತಲೇ ಹೊರಟಿದ್ದವಳು ಸೀತೆ. ಅದು ಯಾಕೆ ಬಂತು ಅಂತ ಅಂದರೆ ಆ ಘಟನೆ ಹೇಗೆ ನಡೀತು ಅಂತ ನೋಡಬೇಕು. ರಾವಣನನ್ನು ಗೆದ್ದಾಯಿತು, ರಾಕ್ಷಸರನ್ನು ಸೋಲಿಸಿ ಆಯಿತು, ರಾವಣನನ್ನು ಗೆದ್ದಾಯಿತು. ಈಗ ವಿಭೀಷಣ ರಾಜ, ಅವನಿಗೆ ಪಟ್ಟಗಟ್ಟಿಯೂ ಆಯಿತು. ಆಗ ರಾಮ ಹೇಳ್ತಾನೆ ಸೀತೆಯನ್ನು ಕರೆದು ತನ್ನಿ ಇಲ್ಲಿಗೆ ಅಂತ, ಅಶೋಕವನದಿಂದ ಕರೆದು ತನ್ನಿ. ಈ ಕರೆದು ತನ್ನಿ ಅಂತ ಹೇಳಿದ ಮಾತೆ ಒಂದು ಸ್ವಲ್ಪ ಪ್ರಶ್ನೆಯನ್ನು ಹುಟ್ಟಿಸುತ್ತೆ. ಯಾಕೆ ಅಂತ ಅಂದರೆ ಆ ಕಾಲಘಟ್ಟ ಹೇಗಿತ್ತು ಅಂದರೆ ರಾಣಿಯರನ್ನು ಅಥವಾ ಸ್ತ್ರೀಯರನ್ನು ಹಾಗೆ ಸಾರ್ವಜನಿಕವಾಗಿ ಕಾಣೋದಕ್ಕೆ ಬಿಡ್ತಾ ಇರಲಿಲ್ಲ. ಅಂದರೆ ಕಟ್ಟಿ ಹಾಕ್ತಿದ್ರು ಅಂತ ಅಲ್ಲ, ಈಗಿನಷ್ಟು ಮುಕ್ತವಾಗಿ ಸ್ತ್ರೀಯರು ಹೋಗ್ತಾ ಇರಲಿಲ್ಲ. ಹೋಗಬಹುದಾಗಿತ್ತು, ಹೋಗ್ತಾನೇ ಇರಲಿಲ್ಲ ಅಂತಲ್ಲ. ಎಲ್ಲೋ ಸ್ವಯಂವರ ಆಗ್ತಾಯಿತ್ತು, ಎಲ್ಲೋ ಯಜ್ಞಯಾಗಗಳಾಗ್ತಾಯಿತ್ತು, ಯಾವುದೋ ಒಂದು ಮೆರವಣಿಗೆ ಆಗ್ತಾಯಿತ್ತು, ಉತ್ಸವ ಆಗ್ತಾಯಿತ್ತು ಅಂದರೆ ಸ್ತ್ರೀಯರು ಹೋಗ್ತಾ ಇದ್ದರು. ಆದರೆ ಸೀತೆಯನ್ನು ಇದ್ದಕ್ಕಿದ್ದಂತೆ ಲಂಕೆಯ ಹೊರಭಾಗದಲ್ಲಿದ್ದ ಈ ಯುದ್ಧ ಭೂಮಿಗೆ ಯಾಕೆ ಕರೆತರಬೇಕು ಅನ್ನುವ ಪ್ರಶ್ನೆ ಹುಟ್ಟತ್ತೆ. ಆದರೆ ರಾಮ ಕರೆತರಬೇಕು ಅಂತ ಹೇಳ್ತಾನೆ. ರಾಮನ ನಡೆ ನಿಗೂಢ ಅಂತ ಅನಿಸತ್ತೆ ಹನುಮಂತ ಲಕ್ಷ್ಮಣ ಎಲ್ಲರಿಗೂ. ಹೀಗೆ ಯಾಕೆ ಹೇಳ್ತಾ ಇದ್ದಾನೆ ರಾಮ ಅಂತ. ಸೀತೆಯನ್ನು ಕರೆತರಲಾಗತ್ತೆ. ರಾಮ ಏನು ಹೇಳ್ತಾನೆ ಆಗ ಅಂದರೆ ನಾನು ನಿನ್ನನ್ನು ಸ್ವೀಕರಿಸಲಾರೆ ಅಂತ ಹೇಳ್ತಾನೆ. ನಾನು ನಿನ್ನನ್ನು ಸ್ವೀಕರಿಸಲಾರೆ ಅನ್ನುವ ಮಾತನ್ನು ರಾಮ ಹೇಳ್ತಾನೆ. ನಿನ್ನ ದಾರಿಯನ್ನು ನೀನು ನೋಡಿಕೋ ಅನ್ನುವ ಮಾತನ್ನು ರಾಮ ಹೇಳಿಬಿಡ್ತಾನೆ. ಸೀತೆಗೆ ಅತ್ಯಂತ ದುಃಖ ಆಗುತ್ತೆ. ಅವಳ ಬದುಕಿನಲ್ಲಿದ್ದಿದ್ದು ರಾಮ ಒಂದೇ, ರಾಮನನ್ನು ಹೊರತುಪಡಿಸಿ ಏನೂ ಇಲ್ಲ ಅವಳ ಬದುಕಿನಲ್ಲಿ. ಆಗ ಅವಳು ಲಕ್ಷ್ಮಣನಿಗೆ ಹೇಳ್ತಾಳೆ, ಲಕ್ಷ್ಮಣ ಅಗ್ನಿಯನ್ನು ಸಿದ್ಧಪಡಿಸು ಅಂತ ಹೇಳ್ತಾಳೆ. ಲಕ್ಷ್ಮಣ ಈಗಾಗಲೇ ಗಾಬರಿಗೊಂಡಿದ್ದಾನೆ, ಅಣ್ಣನ ಕಡೆಗೆ ನೋಡ್ತಾನೆ. ರಾಮ ಸನ್ನೆ ಮಾಡ್ತಾನೆ ಆಗಲಿ ಅಂತ. ಆಗ ಅವನು ಅಗ್ನಿಯನ್ನು ಸಿದ್ಧಪಡಿಸ್ತಾನೆ ಲಕ್ಷ್ಮಣ. ಸೀತೆ ಅಗ್ನಿಯನ್ನು ಪ್ರವೇಶ ಮಾಡ್ತಾಳೆ. ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ ಅಲ್ಲಿ ಒಂದು ಅದ್ಭುತ ನಡೆಯುತ್ತೆ. ದೇವತೆಗಳು ಬರ್ತಾರೆ, ದಶರಥ ಬರ್ತಾನೆ, ಸ್ವತಃ ಅಗ್ನಿಯೇ ಅವಳನ್ನು ಎತ್ತಿ ತಂದು ಇವಳು ಪವಿತ್ರಾತ್ಮಳು ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ಹೀಗ್ಯಾಕೆ ಮಾಡಿದೆ ಅನ್ನುವ ಪ್ರಶ್ನೆಯನ್ನೇ ಪರ್ಯಾಯವಾಗಿ ಎಲ್ಲರೂ ಕೇಳಿದಾಗ ರಾಮ ಹೇಳ್ತಾನೆ, ಅದು ಹಾಗಲ್ಲ, ನನಗೆ ಸೀತೆಯ ಕುರಿತು ಬೇರೆ ಭಾವ ಇದೆ ಅಂತ ಅಲ್ಲ, ಸೀತೆ ಇಲ್ಲದೆ ನಾನು ಬದುಕ್ತೇನೆ ಅಂತ ಅಲ್ಲ, ಸೀತೆಯನ್ನು ನನಗೆ ತ್ಯಜಿಸೋದಕ್ಕಾಗತ್ತೆ ಅಂತಲೂ ಅಲ್ಲ. ವಿಷಯ ಏನು ಅಂತ ಅಂದರೆ ರಾವಣನ ಅರಮನೆಯ ಅಂತಃಪುರದಲ್ಲಿ ಇದ್ದವಳನ್ನು ಲೋಕ ಸ್ವೀಕಾರ ಮಾಡೋದಿಲ್ಲ. ನಾಳೆ ಲೋಕ ಅಂದರೆ ಜನರು ಸೀತೆಯನ್ನು ಶುದ್ಧ ಚಾರಿತ್ರ್ಯದವಳಲ್ಲ ಅಂತ ಹೇಳ್ತಾರೆ. ಲೋಕಕ್ಕೆ ಇವಳು ಶುದ್ಧಳು ಅಂತ ಹೇಳಬೇಕಾಗಿತ್ತು, ಅದಕ್ಕೆ ನಾನು ಹೀಗೆ ಮಾಡಿದ್ದು ಅಂತ ರಾಮ ಹೇಳ್ತಾನೆ. ಇದು ದೂರದೃಷ್ಟಿ. ಹೀಗೆ ಮಾಡಿಯೂ ಮತ್ತೆ ಅಯೋಧ್ಯೆಯಲ್ಲಿ ಜನ ಅದನ್ನೇ ಹೇಳಿದ್ರಲ್ಲ, ಅಗ್ನಿಗೆ ಪ್ರವೇಶಿಸಿ ದೇವತೆಗಳೇ ಬಂದು ಇವಳು ಶುದ್ಧಾತ್ಮಳು ಅಂತ ಹೇಳಿದ ಮೇಲೂ ಜನ ಒಪ್ಪೋದಕ್ಕೆ ಸಿದ್ಧರಾಗಲಿಲ್ಲ ಅಂತ ಇರೋದಿಲ್ಲಿ. ಜನರ ಮೈಂಡ್ ಸೆಟ್ ಅಂತ ಒಂದಿದೆಯಲ್ಲ, ಅದು ಕೆಲಸ ಮಾಡುತ್ತೆ. ಅದು ರಾಮಾಯಣ ಕಾಲ ಇರಲಿ, ಮಹಾಭಾರತದ ಕಾಲ ಇರಲಿ, ಚಾಣಕ್ಯನ ಕಾಲ ಇರಲಿ, ಶಿವಾಜಿಯ ಕಾಲ ಇರಲಿ, ನಾವು ಬದುಕ್ತಾ ಇರುವ ಈ ಕಾಲ ಇರಲಿ, ನಮ್ಮೆಲ್ಲರಿಗೆ ಅಂದರೆ ಒಂದು ಸಭ್ಯ ಬದುಕನ್ನು ಮಾಡ್ತಾ ಇರುವವರಿಗೆ ಜನ ಏನು ಹೇಳ್ತಾರೆ ಅನ್ನೋದೊಂದು ಬಹಳ ಮುಖ್ಯ ಸಂಗತಿ ಆಗುತ್ತೆ. ಏನು ಹೇಳ್ತಾರೋ ಏನೋ ಅನ್ನೋದಕ್ಕಾಗಿಯೇ ನಾವು ನಮ್ಮ ಬದುಕನ್ನು ಬೇಕಾಬಿಟ್ಟಿಯಾಗಿ ಮಾಡಲ್ಲ. ನಮ್ಮ ನಿರ್ಣಯಗಳನ್ನು ಸಮೂಹದ ನಿರ್ಣಯಕ್ಕೆ ವಿರುದ್ಧವಾಗಿ ತೆಗೆದುಕೊಳ್ಳೋದಿಲ್ಲ. ಒರಟಾಗಿ ಬದುಕುವ ವಿಷಯ ಬೇರೆ, ಆದರೆ ಒಂದು ಸಭ್ಯ ಬದುಕು ಮಾಡುವ ಎಲ್ಲರೂ ಕೂಡ ತನ್ನ ಬಂಧುಗಳೇನು ಹೇಳ್ಯಾರು, ಮನೆಯವರು ಏನು ಹೇಳ್ಯಾರು, ಗೆಳೆಯರು ಏನು ಹೇಳಬಹುದು, ಊರಿನವರು ಏನು ಹೇಳಬಹುದು ಅನ್ನೋದನ್ನು ಗಮನಿಸಿಯೇ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಇದು ಮನುಷ್ಯನ ಬದುಕಿನ ಅನಿವಾರ್ಯತೆಗಳಲ್ಲೊಂದು, ಮತ್ತು ಇದು ಹೀಗಿರಬೇಕು ಕೂಡ. ಮನುಷ್ಯ ದಾರಿ ತಪ್ಪದಂತೆ ಕಾಪಾಡೋದೇ ಯಾವುದು ಅಂದರೆ ಜನ ತನ್ನನ್ನು ಕೀಳಾಗಿ ಕಾಣ್ತಾರೆ ಅನ್ನುವ ಭಾವ. ಯಾವ ಮನುಷ್ಯನೂ ಅದನ್ನು ಬಯಸೋದಿಲ್ಲ. 1% ಜನ ಮಾತ್ರ, ಅಂದರೆ ಜನರ ಕಣ್ಣೆದುರಿಗೆ ಕಾಣುವಂತೆ ತಪ್ಪು ಮಾಡುವವರು 1% ಇರಲಿಕ್ಕಿಲ್ಲ. ಜನ ಯಾಕೆ ಕದ್ದು ತಪ್ಪು ಮಾಡ್ತಾರೆ, ಅಪರಾಧಗಳನ್ನು ಯಾಕೆ ಗುಟ್ಟಾಗಿ ಮಾಡ್ತಾರೆ ಅಂದರೆ ಅವರಿಗೆ ಸಮಾಜದ ಭೀತಿ ಇದೆ ಅಂತ. ಹಾಗಾಗಿ ಸಮಾಜ ಏನು ಹೇಳುತ್ತೆ, ಜನ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಆಗಿಬಿಡುತ್ತಲ್ಲ. ಆ ನೆಲೆಯಲ್ಲಿ ಸೀತೆಯನ್ನು ಸ್ವೀಕರಿಸಬೇಕು ಜಗತ್ತು ಅಂತ ರಾಮ ಹಾಗೆ ಮಾಡ್ದ. ಅದರಲ್ಲಿ ಪ್ರೂವ್ ಆಯಿತು. ಆದರೂ
ಆದರೂ ದೂರದಲ್ಲಿದ್ದ ಅಯೋಧ್ಯೆ ಈ ಘಟನೆಯ ಬಗ್ಗೆ ಕೇಳಿದ ಮೇಲೂ ಮತ್ತೆ ಅದೇ ಮಾತನ್ನಾಡ್ತು. ಅದರ ಪರಿಣಾಮವಾಗಿ ಸೀತೆಯ ಪರಿತ್ಯಾಗ ಮಾಡಬೇಕಾಯಿತು ಮತ್ತು ಕೊನೆಗೆ ಸೀತೆ ಯಾರಿಗೂ ದಕ್ಕದಂತೆ ಆದಳು.